ಈ ಬೆಂಗಳೂರಿನಲ್ಲಿ HBR ಲೇಔಟ್ನಲ್ಲಿರುವ ನೂರಾರು ಮನೆಯವರು ಇವತ್ತು ಬೀದಿಗೆ ಬಂದಿದ್ದಾರೆ. ಯಾಕಂದ್ರೆ ಇಲ್ಲಿ ರೈಲ್ವೆ ಲೈನ್ ಬರುತ್ತಂತೆ, ಪಕ್ಕದಲ್ಲಿ ರೈಲ್ವೆ ಲೈನ್ ಪಕ್ಕದಲ್ಲಿ ಇನ್ನೊಂದು ರೈಲ್ವೆ ಲೈನ್ ಬರುತ್ತಂತೆ. ಅದಕ್ಕೋಸ್ಕರ ಏಕಾಏಕಿ ಬಂದು ಎಲ್ಲ ಮನೆಗಳನ್ನ ಡೆಮೊಲಿಷ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಅವ್ರ ಮನೆಗಳವರೆಲ್ಲ ನೋಡಿ ಬಂದು ಬೀದಿಗೆ ಕೂತಿದ್ದಾರೆ. ಅವರೆಲ್ಲ ಮನೆ ಸಾಮಾನುಗಳೆಲ್ಲ ತಗೊಬಂದು ಬೀದಿನಲ್ಲಿ ಬಿಟ್ಟು ಬೀದಿನಲ್ಲಿ ಅದ್ರ ಕೂತ್ ಬಿಟ್ಟಿದ್ದಾರೆ. ಅವ್ರ ಮಕ್ಕಳು ಕೂಡ ನನ್ನ ಕೈಲಾದ್ರೆ ನೋಡಕ್ ಆಗ್ತಿಲ್ಲ ಗುರು, ಹಂಗ್ ಆಗ್ಬಿಟ್ಟಿದೆ ಪಾಪ. ನೋಡಿ ಈ ತರ ಏಕಾಏಕಿ ಗೌರ್ಮೆಂಟ್ ಅವ್ರು ಬಂದು ಸಡನ್ ಆಗಿ ಈ ತರ ಮಾಡಿದ್ರೆ, ಇಲ್ಲ ಅಂದ್ರೆ ಗೌರ್ಮೆಂಟ್ ಅವ್ರ ಕಡೆಯಿಂದ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕು ಇವ್ರಿಗೋಸ್ಕರ. ಸ್ವಲ್ಪ ದಿನ ಅವರು ಸೆಟ್ಲ್ ಆಗೋವರೆಗೂ ಇವ್ರಿಗೆ ಇರಕ್ಕೆ ಗೌರ್ಮೆಂಟ್ ಅವ್ರ ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿತ್ತು. ಇದು ಸರ್ಕಾರದ ಜಾಗ ಅಂದ್ಬಿಟ್ಟು ಬಂದ್ಬಿಟ್ಟು ಈ ತರ ಆದ್ರೆ ಮಾಡ್ತಿದಾರಂತೆ. ಏಕಾಏಕಿ ಬಂದ್ಬಿಟ್ಟಿದ್ದಾರೆ. ಅದು ಎಲ್ಲ ಮನೆಗಳು ಕೂಲಿ ಕೆಲಸಕ್ಕೆ ಹೋಗುವಂತಹ ಮನೆಗಳೇ ಆಗಿದ್ದಾವೆ ಇವೆಲ್ಲ. ಏಕಾಏಕಿ ಬಂದು ಈ ತರ ಮಾಡೋದು ತುಂಬಾ ದೊಡ್ಡ ತಪ್ಪು. ಅವ್ರಿಗೆ ಇರೋದಕ್ಕೆ ಏನಾದ್ರು ಮಾಡ್ಕೊಡ್ಬೇಕಾಗಿತ್ತು. ಇಡೀ ಪೊಲೀಸ್ನಲ್ಲಿ ಸುಮಾರು 100ಕ್ಕೂ ಮೇಲೆ ಆಫೀಸರ್ಗಳಾದ್ರೆ ಡೈರೆಕ್ಟ್ ಆಗಿ ಬಂದಿದ್ದಾರೆ ಇಲ್ಲಿ ಗಲಾಟೆಗೆ. ನೋಡಿ ಎಷ್ಟು ಜನ ಪೊಲೀಸರಾದ್ರೆ ಬಂದಿದ್ದಾರೆ, ಇನ್ನ ತುಂಬಾ ಜನ ಇದ್ದಾರೆ ಹತ್ ಕಡೆ ಎಲ್ಲ. ಅವ್ರು ಏಕಾಏಕಿ ಮನೆಗಳೆಲ್ಲ ಡೆಮಾಲಿಷ್. ಈ ಗೌರ್ಮೆಂಟ್ ತಗೊಂಡಿರುವಂತಹ ಡಿಸಿಷನ್ ತಪ್ಪು. ಇದಕ್ಕೆ ತಕ್ಕ ಶಿಕ್ಷೆ ಆಗುತ್ತೆ. ಇಷ್ಟು ಜನಗಳನ್ನ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಇವತ್ತು. ಅವ್ರು ಇವತ್ತು ರಾತ್ರಿಯಿಂದ ಎಲ್ಲಿಗೆ ಹೋಗಬೇಕು, ಅವರು ಊಟಕ್ಕೆ ಏನು ಮಾಡ್ಕೋಬೇಕು, ಸಡನ್ನಾಗಿ ರೂಮು ಅವ್ರಿಗೆ ಎಲ್ಲಿ ಸಿಗುತ್ತೆ, ಅದಕ್ಕೆ ಅಡ್ವಾನ್ಸ್ ಕೊಡೋರು ಯಾರು? ತುಂಬ ಕಷ್ಟಗಳಿದೆ ಗುರು. ಈ ಥರ ಜನಗಳನ್ನ ಬೀದಿಗೆ ತಂದು ನಿಲ್ಲಿಸೋದು ತುಂಬ ತಪ್ಪು. ಗೌರ್ಮೆಂಟ್ಗೆ ಇದರಿಂದ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಗೊತ್ತಿಲ್ಲ, ಆದರೆ ಜನಗಳಿಗೆ ಮಾತ್ರ ತುಂಬ ನಷ್ಟ ಆಗೋಯ್ತು. ಮೋಸ್ಟ್ಲಿ ಆ ಮನೆಗಳು ಆ ಜಾಗ ಅವ್ರದ್ದು ಆಗದೆ ಇರ್ಬೋದು, ಆದರೆ ಇಷ್ಟು ಸಡನ್ನಾಗಿ ಗೌರ್ಮೆಂಟು ಸ್ವಲ್ಪ ದಿನ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿತ್ತು. ಆದರೆ ಯಾವುದೇ ಥರದ ಹೇಳ್ದೆ ಆ ಮನೆಗಳು ಎಷ್ಟೆಷ್ಟು ಕಷ್ಟ ಬಿದ್ದು ಕಟ್ಟಿರ್ತಾರೆ. ಇವಾಗ ಆ ಥರ ಡೆಮಾಲಿಷ್ ಮಾಡೋದು ತುಂಬ ತಪ್ಪು.